ಯಾವುದೇ ತಿಂಗಳು ನೀವು 5ನೇ ತಾರೀಕು ಹುಟ್ಟಿದರೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಫಲಗಳು ಸಿಗುತ್ತೆ, ನಿಮ್ಮ ಒಂದು ಮನಸ್ಥಿತಿ ಹೇಗಿರುತ್ತೆ ಸ್ವಲ್ಪ ನೋಡೋಣ. ಸಾಮಾನ್ಯವಾಗಿ ನೀವೇನು ಮಾಡ್ತೀರಿ, ಯಾವುದೇ ಕೆಲಸ ಕಾರ್ಯ ಆಗಲಿ, ಅದು ಸುಲಭವಾಗಿ ಮಾಡೋದಾಗಲಿ ಸ್ವಲ್ಪ ಕಷ್ಟಕರವಾದ್ದಾಗಲಿ, ಅದನ್ನು ಯಶಸ್ವಿಯಾಗಿ ಪರಿಪೂರ್ಣಗೊಳಿಸ್ತೀರಿ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಆತ್ಮವಿಶ್ವಾಸ. ನಿಮ್ಮ ಮನಸ್ಸಿನಲ್ಲಿ ನಾನು ಯಾವುದೇ ಕೆಲಸವನ್ನು ಮಾಡಬಹುದು ಅನ್ನೋ ಭಾವನೆ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮಲ್ಲಿ ಈ ದೇವರಲ್ಲಿ ಹೆಚ್ಚಿನ ನಂಬಿಕೆ ಇರುತ್ತೆ. ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಏನಪ್ಪ ಅಂದರೆ ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸ ಯಾವಾಗ ಬರುತ್ತೆ, ನಾವು ಒಬ್ಬ ವ್ಯಕ್ತಿಯನ್ನು ನಂಬಬೇಕು ಅಥವಾ ನಮ್ಮ ಬೆನ್ನ ಹಿಂದೆ ನಮಗೆ ಕಷ್ಟ ಬಂದಾಗ ಸಹಾಯ ಮಾಡೋಕ್ಕೆ ಜನ ಇರಬೇಕು. ಆಗ ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡುತ್ತೆ. ಇಲ್ಲ ಹೋದರೆ ನಾವು ಆ ಕಾಣದ ಕೈ, ಆ ದೇವರನ್ನು ನಂಬಲೇಬೇಕು. ಇವರಿಗೆ ದೇವರ ನಂಬಿಕೆ ಜಾಸ್ತಿ ಇರುತ್ತೆ. ಇವರು ಸಾಮಾನ್ಯವಾಗಿ ತಮ್ಮ ವೇಳೆಯನ್ನು ಬೇಡದ ವಿಚಾರಗಳಿಗೆ ವಿನಿಯೋಗಿಸಲ್ಲ. ಯಾವುದಾದ್ರೂ ಉಪಯೋಗ ಆಗಬೇಕು, ಕೇವಲ ತಮಗೆ ಮಾತ್ರ ಉಪಯೋಗ ಆಗೋದಲ್ಲ, ಬೇರೆಯವರಿಗೆ ಸಹ ಉಪಯೋಗ ಆಗಬೇಕು. ಅಂತಹ ಹೊಸ ವಿಚಾರದ ಬಗ್ಗೆ ಕಲಿಕೆಯಲ್ಲಿ ಸದಾಕಾಲ ಇರ್ತಾರೆ. ಇವರ ಒಂದು ವಿಶೇಷತೆ ಏನಪ್ಪ ಅಂದರೆ, ತಮ್ಮ ಎದುರಿಗಿರೋರು ವಯೋವೃದ್ಧರಾಗಿರಲಿ ಅಥವಾ ಒಂದು ಚಿಕ್ಕ ಮಗುವಾಗಿರಲಿ, ಸುಮಾರು ಒಂದು ವರ್ಷದ ಮಗು ಆಗಿರಲಿ, ಅವರಿಬ್ಬರಿಗೂ ಒಂದೇ ರೀತಿಯ ಗೌರವವನ್ನು ನೋಡ್ತಾರೆ. ಪ್ರತಿಯೊಬ್ಬರನ್ನು ಒಂದೇ ಭಾವನೆಯಿಂದ ನೋಡ್ತಾರೆ, ಭೇದ ಭಾವ ಮಾಡಲ್ಲ. ಆದರೆ ಏನಪ್ಪ ಅಂದರೆ, ಇವರು ಬೇರೆಯವರನ್ನು ಹೇಗೆ ಗೌರವದಿಂದ ನೋಡ್ತಾರೋ ಅದೇ ರೀತಿ ಬೇರೆಯವರು ಸಹ ಇವರನ್ನು ಗೌರವಿಸಬೇಕು ಅನ್ನೋ ಒಂದು ನಿರೀಕ್ಷೆ ಇರುತ್ತೆ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಯಾರಾದರೂ ನಮಗೆ ಗೌರವ ಕೊಡದೆ ಹೋದರೆ, ಎಲ್ಲರೂ ಸಭೆ ಸಮಾರಂಭ ಅಥವಾ ಯಾರಾದರೂ ಮನೆಗೆ ಹೋಗಿ ಅವರು ಮಾತಾಡಿಸದೆ ಹೋದರೆ ನಾವೇನು ಮಾಡ್ತೀವಿ, ಅವ್ರ ಬಗ್ಗೆ ಕಾಮೆಂಟ್ ಮಾಡ್ತೀವಿ. ಬೇರೆಯವ್ರಿಗೆ ಒಂದು ರೀತಿ ದೂರ ಹೇಳ್ತೀವಿ, ನೋಡಿ ಇಂಥ ಕಡೆ ಹೋದೆ, ಇಂಥವ್ರು ಹೀಗೆ ಮಾಡಿದ್ರು ಅಂತ. ಆದರೆ ಇವರು ಏನು ಮಾಡ್ತಾರಪ್ಪ ಅಂದರೆ, ಒಂದು ವೇಳೆ ಇವರಿಗೆ ಏನಾದರೂ ಗೌರವಕ್ಕೆ ಸಂಚಕಾರ ಬಂದರೆ, ಇವ್ರನ್ನ ಸರಿಯಾಗಿ ನೋಡ್ಕೊಳ್ದೆ ಹೋದರೆ ಪುನಃ ಇವರು ಅಂತಹ ಸ್ಥಳಕ್ಕೆ ಬರೋದೇ ಇಲ್ಲ. ಕೊನೆಯಲ್ಲಿ ಆ ವ್ಯಕ್ತಿನೇ ಒಂದು ತಪ್ಪಾಯಿತು ಅಂತ ಬೇಡ್ಕೊಂಡು ಕರೆದು ಬರೋಲ್ಲ. ಒಂದು ಸಲ ಇವರು ತಮ್ಮ ಮನಸ್ಸಿಗೆ ಯಾವುದೇ ವಿಚಾರವನ್ನು ತಗೊಂಡ್ರೆ ಅದನ್ನು ಬದಲಾಯಿಸೋಕ್ಕೆ ಹೋಗಲ್ಲ. ಹೌದು, ತಮ್ಮ ಯಾವುದೇ ವಯಸ್ಸಿನವರಾಗಿರಲಿ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಎಲ್ಲರೂ ಯಾರ್ಯಾರು ಅಷ್ಟೇ ಅವರ ವಯಸ್ಸಿನ ಈ ಜನರ ನಡುವೆ ಒಳ್ಳೆಯ ನಾಯಕರಂತ ಮೆರೀತಾರೆ, ಬಾಳೋದೆಲ್ಲ ಮೆರೀತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಬೇರೆಯವರು ಇವರ ಮೇಲೆ ಅವಲಂಬಿತರಾಗ್ತಾರೆ. ಹಣಕಾಸಿನ ವಿಚಾರ ಆಗ್ಬೋದು. ಇವಾಗ ಮತ್ತೊಂದು, ಇವರು ಸಾಮಾನ್ಯವಾಗಿ ಯಾರಿಗೂ ಹಣಕಾಸಿನ ಸಹಾಯ ಮಾಡೋಕ್ಕೆ ಹೋಗಲ್ಲ. ಆದರೆ ಹೇಗೆ ಜೀವನ ಮಾಡಬೇಕು ಅನ್ನೋ ಪಾಠ ಮಾಡ್ತಾರೆ, ಅದು ಇವರ ವಿಶೇಷತೆ. ಅದು ಬೇರೆಯವರಿಗೆ ಕಷ್ಟ ಅನ್ನೋ ಕೆಲಸ, ಕೆಲವೊಂದು ಕೆಲಸಗಳು ಬೇರೆಯವರಿಂದ ಮಾಡೋಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, ಇದು ಆಗಲ್ಲ ಬಿಡು ಅಂತ ಮೂಲೆ ಗುಂಪು ಮಾಡಿರ್ತಾರೆ ಆ ಕೆಲಸನೇ. ಇವರೇನು ಮಾಡ್ತಾರೆ, ಇವ್ರಿಗೊಂದು ಚಾಲೆಂಜಿಂಗ್ ನೇಚರು. ಬೇರೆಯವ್ರಿಗೆ ಆಗದೇ ಇರೋ ಕೆಲಸ ನಾನು ಮಾಡಬೇಕು, ಪ್ರತಿಯೊಬ್ಬರಿಂದನೂ ಒಂದು ಒಳ್ಳೆಯ ಗೌರವವನ್ನು ಪಡಿಬೇಕು ಅಂತ. ಈ ಕಾರಣದಿಂದ ಇವರೇನಪ್ಪ ಮಾಡ್ತಾರೆ ಅಂದರೆ, ಅಂತಹ ಈ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡ್ಕೋತಾರೆ. ಅದರಲ್ಲಿ ಯಾರೊಬ್ಬರ ಸಹಾಯ ಸಹಕಾರ ಇಲ್ಲದೆ ಏಕಾಂಗಿಯಾಗಿ ಶ್ರದ್ಧೆಯಿಂದ ಸ್ವಂತ ಬುದ್ಧಿಯಿಂದ ಅದನ್ನು ಮಾಡಿ ಮುಗಿಸ್ತಾರೆ. ಇವರು ಕೇವಲ ತಮ್ಮ ಗೌರವಕ್ಕೋಸ್ಕರ ಮಾತ್ರ ಕಷ್ಟಪಡಲ್ಲ, ತಮ್ಮ ಕುಟುಂಬದ ಎಲ್ಲ ಸದಸ್ಯರ ಗೌರವವನ್ನು ಕಾಪಾಡೋದ್ರಲ್ಲಿ ನಿಸ್ಸೀಮರು ಅಥವಾ ಅದರಲ್ಲಿ ತೊಡಗಿರ್ತಾರೆ. ಹಾಗೆ ಕುಟುಂಬದಲ್ಲಿರುವ ಆ ಒಗ್ಗಟ್ಟು, ಐಕ್ಯಮತ್ಯ ಅಂತ ಏನು ಹೇಳ್ತೀವಿ, ಅದನ್ನು ಸಹ ಉಳಿಸ್ಕೊಂಬೋದ್ರಲ್ಲಿ ಇವರು ಯಶಸ್ಸನ್ನು ಕಾಣ್ತಾರೆ. ಅದಕ್ಕೆ ಕಷ್ಟನೂ ಪಡ್ತಾರೆ. ಇಲ್ಲಿ ಇವರಿಗೆ ಚಿಕ್ಕ ವಯಸ್ಸಿನ ಮಕ್ಕಳು ಅಂದರೆ ತುಂಬ ಇಷ್ಟ. ಸಾಮಾನ್ಯವಾಗಿ ನಾವೇನಪ್ಪ ಮಾಡ್ತೀವಿ ಅಂದರೆ, ಯಾವ ಮಕ್ಕಳು ಚೆನ್ನಾಗಿರ್ತಾರೆ, ಯಾವ ಮಕ್ಕಳು ಅಳ್ದಿರ ನಮ್ಮ ಹತ್ರ ಬರ್ತಾರೆ, ಯಾವ ಮಕ್ಕಳು ನಗನಗ್ತಾ ಇರ್ತಾರೆ, ಅಂಥ ಮಕ್ಕಳ ಹತ್ರ ಮಾತ್ರ ಹೋಗ್ತೀವಿ, ಅವನ್ನ ಮಾತ್ರ ಮುಗಿಸ್ತೀವಿ. ಇವರು ಆ ಥರ ಅಲ್ಲ.
ಅಳೋ ಮಗುನೂ ಸಹ ಇವರು ಚೆನ್ನಾಗಿ ಮಾತಾಡಿಸ್ತಾರೆ. ಈ ಕಾರಣದಿಂದ ಪ್ರತಿಯೊಂದು ಮಕ್ಕಳು ಇವ್ರು ನೋಡಿದ್ರೆ ತುಂಬ ಇಷ್ಟಪಡ್ತಾರೆ. ಬಟ್ ಇದು ಕೇವಲ ಮಕ್ಕಳ ವಿಚಾರ ಅಲ್ಲ, ಪ್ರತಿಯೊಬ್ಬರೂ ಇವರ ನಡವಳಿಕೆಯನ್ನು ಮೆಚ್ಕೋತಾರೆ. ಇವರು ಕೇವಲ ಈ ವಯಸ್ಸಾದ ನಂತರ ಇಂತಹ ಗುಣ ಅಂತೇನಲ್ಲ, ಇವರು ಬಾಲಕರಾಗಿದ್ದಾಗಲೂ ಅಷ್ಟೇ, ಇವರ ಬಾಲ್ಯದಲ್ಲಿ ಸಹ ಅಷ್ಟೇ ಇದೇ ರೀತಿಯ ಗುಣಧರ್ಮವನ್ನು ತೋರಿಸ್ತಾರೆ. ಇವರು ಬಾಲ್ಯದಲ್ಲಿ ತುಂಬ ಚೆನ್ನಾಗೇ ಜೀವನವನ್ನು ನಡೆಸಿರ್ತಾರೆ. ಅದು ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಇರುತ್ತೆ, ಆದರೆ ಒಂದು ಒಳ್ಳೆಯ ಚಿಕಿತ್ಸೆಯಿಂದ ಅದು ಸರಿ ಹೋಗಿರುತ್ತೆ, ತೊಂದರೆ ಏನಿಲ್ಲ. ಇನ್ನು ವಿದ್ಯಾರ್ಥಿ ದಶೆ, ವಿದ್ಯಾಭ್ಯಾಸದಲ್ಲಿ ಇವರೇನು ಮಾಡಿರ್ತಾರೆ, ಇವರಿಗೆ ಗ್ರಹಣ ಶಕ್ತಿ ಚೆನ್ನಾಗಿರುತ್ತೆ. ಆಟ ಆಡ್ಕೊಂಡಿರ್ತಾರೆ, ಟೀಚರ್ಸ್ ಅವ್ರ ಪಾಡಿಗೆ ಅವ್ರು ಪಾಠ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಲೈನ್ ಸಾಕು, ಆ ಲೈನ್ ಕೇಳಿದ್ರೆ ಇವ್ರಿಗೆ ಇಡೀ ಪಾಠ ಇವ್ರ ತಲೆ ಒಳಗಡೆ ಹೋಗ್ಬಿಡುತ್ತೆ. ಯಾಕೆಂದರೆ ಇವ್ರಿಗೆ ಅನ್ವೇಷಣಾ ಬುದ್ಧಿ ಇರುತ್ತೆ. ಇವರಿಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಡ್ಬೇಕು ಅಂತೇನಲ್ಲ, ಸ್ವಲ್ಪ ಹೇಳಿಕೊಟ್ರೆ ಕಲಿತ್ಬಿಡ್ತಾರೆ. ಅಂತಹ ಒಂದು ಈ ಮನೋಧರ್ಮ, ವಿದ್ಯೆಯನ್ನು ಕಲಿಬೇಕು ಅನ್ನೋ ಒಂದು ಆಸೆ ಅದು. ಅವರು ತಮ್ಮ ಜೊತೆ ಓದ್ತಾ ಇದ್ದ ಇತರ ಸಹಪಾಠಿಗಳ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಸ್ನೇಹದಿಂದ ಇರ್ತಾರೆ. ಇವ್ರಿಗೆ ಒಂಟಿತನ ಇಷ್ಟ ಆಗಲ್ಲ. ಇವ್ರ ಜೊತೆಯಲ್ಲಿ ಒಬ್ಬ ವ್ಯಕ್ತಿನಾದರೂ ಇರಬೇಕು. ಸದಾಕಾಲ ಇವ್ರ ಜೊತೆ ಮಾತನಾಡೋದಕ್ಕೆ ಜನ ಬೇಕು. ಇವಾಗ ಮದುವೆ ಆದಮೇಲೂ ಅಷ್ಟೇ, ಗಂಡಸಾಗಲಿ ಹೆಂಗಸಾಗಲಿ ಅವರ ಬಾಳ ಸಂಗಾತಿ ಅಂದರೆ ಗಂಡ ಅಥವಾ ಹೆಂಡತಿ ನಡುವೆ ಈ ಮಾತುಕತೆ ಕಮ್ಮಿ ಆದರೂ ಸಾಕು, ಅವ್ರ ಮೇಲೆ ಸಿಡುತ್ತಾರೆ. ಮಾತಾಡೋದೊಂದು ಇವ್ರಿಗೆ ತುಂಬ ಇಷ್ಟ, ಆದರೆ ಬೇಡದೇ ಇರೋ ವಿಚಾರ ಮಾತಾಡೋಲ್ಲ, ಅಷ್ಟೇ ಅದು. ಇನ್ನು ತಮಗಿಂತಲೂ ಹಿರಿಯರ ಜೊತೆ ಏನು ಮಾಡ್ತಾರೆ ಅವರು, ಯಾರು ಇವರೊಂದಿಗೆ ಹೊಂದಿಕೊಂಡಿರ್ತಾರೆ ಅವ್ರ ಜೊತೆ ಸ್ನೇಹವನ್ನು ಬೆಳೆಸ್ತಾರೆ. ವಿದೇಶದಲ್ಲಿ ನೆಲೆಸಬೇಕು, ವಿದೇಶದಲ್ಲಿ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋ ಆಸೆ ಇದ್ದರೂ ಕೂಡ ತಮ್ಮ ಸ್ವಂತ ಸ್ಥಳದಲ್ಲಿ, ಅಂದರೆ ಸ್ವಂತ ದೇಶ ಅಂತ ಮಾತ್ರ ಅಲ್ಲ, ಅವರ ಹುಟ್ಟಿದ ಜಾಗದಲ್ಲಿ, ಅಂದರೆ ಆ ಒಂದು ಪ್ರದೇಶದಲ್ಲಿ, ಆ ಊರಿನಲ್ಲಿ ಏನಾದರೂ ಒಂದು ವಿಶಿಷ್ಟ ಸಾಧನೆ ಮಾಡಬೇಕು ಅಂತ ಇರ್ತಾರೆ. ಅದಕ್ಕೆ ಒಳ್ಳೆಯ ಅವಕಾಶ ಸಿಗುತ್ತೆ. ಇವರು ಎಂಥ ಬುದ್ಧಿವಂತರು ಅಂದರೆ, ದೊರೆಯುವ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಬಿಟ್ಕೊಡಲ್ಲ, ಒಪ್ಕೊಬಿಡ್ತಾರೆ ಅದು. ಆದರೆ ಜೊತೆಯಲ್ಲೇ ಯಾರು ಇರಲಿ, ಅವರ ಒಂದು ಕಷ್ಟ ನಷ್ಟಗಳಿಗೆ ಖಂಡಿತ ಇವರು ಸ್ಪಂದಿಸ್ತಾರೆ. ತಂದೆ ತಾಯಿ ಅಂದರೆ ತುಂಬ ಪ್ರೀತಿ, ಅದರಲ್ಲೂ ತಾಯಿಗಿಂತ ತಂದೆಯ ಮೇಲಿನ ಗೌರವ ಹೆಚ್ಚಿನದಾಗಿರುತ್ತೆ. ಗುರು ಹಿರಿಯರ ಸೇವೆ ಮಾಡೋದ್ರಿಂದ ತುಂಬ ಸಂತೋಷ ಪಡ್ತಾರೆ. ವಿದ್ಯಾ ಕಲಿಸಿದ ಗುರು ಅಂತ ಮಾತ್ರ ಅಲ್ಲ, ಧಾರ್ಮಿಕ ಗುರುಗಳಾಗಿರ್ಬೋದು. ಹಿರಿಯರು ಅಂದರೆ ಬರೀ ಮನೆಯವರಲ್ಲ, ಬೇರೆ ಯಾರು ಬೇಕಾದ್ರೂ ಆಗಿರ್ಬೋದು. ಪರೋಪಕಾರದ ಗುಣ ಇರುತ್ತೆ ಇವರಿಗೆ. ಅದು ಇವರಿಗೆ ಒಂದು ಈ ಡ್ರಾಬ್ಯಾಕ್ ಇದೆ. ಅದೇನಪ್ಪ ಅಂದರೆ, ಇವರು ಯಾವುದೋ ಒಬ್ಬ ವ್ಯಕ್ತಿನ ತುಂಬ ಇಷ್ಟಪಟ್ಟಿರ್ತಾರೆ. ಆ ವ್ಯಕ್ತಿಯಿಂದ ಏನಾದರೂ ಇವರಿಗೆ ನಿರಾಸೆ ಆದರೆ ಅದನ್ನು ತಡ್ಕೊಂಬಕ್ಕೆ ಸಾಧ್ಯ ಇಲ್ಲ. ಏನೇ ಜಗಳ ಬರಲಿ, ಯಾವುದೇ ರೀತಿಯ ವಾದ ವಿವಾದಗಳಿರಲಿ, ಇವರೇನಪ್ಪ ಮಾಡ್ತಾರೆ ಅಂದರೆ, ಸ್ವಲ್ಪ ಹೊತ್ತು ಏಕಾಂಗಿಯಾಗಿ ಕೂತು ಯೋಚನೆ ಮಾಡ್ತಾರೆ, ಯಾವ ರೀತಿ ಇದನ್ನು ಸರಿಪಡಿಸ್ಬೋದು ಅಂತ. ಜಗಳಕ್ಕೆ ಹೋಗಲ್ಲ, ಹೊಡೆದಾಟಕ್ಕೆ ಹೋಗೋದೇ ಇಲ್ಲ, ಬರೀ ಮಾತಿನಿಂದ, ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಸರಿಪಡಿಸ್ತಾರೆ. ಇವರು ಸೋಲಲ್ಲ, ಯಾವ ವಿಚಾರದಲ್ಲೂ ಸೋಲಲ್ಲ, ಸುಲಭವಾಗಿ ಸೋಲೋದೇ ಇಲ್ಲ. ಗೆಲುವೇ ಇವರ ಒಂದು ಮೂಲ ಉದ್ದೇಶ, ಧ್ಯೇಯವಾಗಿರುತ್ತೆ. ಒಂದು ವೇಳೆ ಇವರೇನಾದರೂ ತಪ್ಪಾದ ಹಾದಿಯಲ್ಲಿ ನಡೆದು ಅಥವಾ ತಪ್ಪು ನಿರ್ಧಾರಗಳಿಂದ, ತಪ್ಪಾದ ಯೋಚನೆಯಿಂದ ಸೋಲುವ ಸಮಯ ಬಂದರೆ ಏನು ಮಾಡ್ತಾರೆ, ಕೆಲವರು ಸೋಲೋ ಟೈಮಲ್ಲಿ ಬೇರೆಯವ್ರನ್ನ ಬೈದ್ಬಿಡ್ತಾರೆ, ಬೇರೆಯವ್ರ ಮೇಲೆ ಅದರ ಒಂದು ಅಪವಾದ ಹಾಕ್ಬಿಡ್ತಾರೆ. ಇವರು ಮೌನಕ್ಕೆ ಶರಣಾಗ್ತಾರೆ. ಇವರ ಸೋತ್ರ ಇವರು ಬೇರೆಯವರು ಬಂದು ಸಮಾಧಾನ ಮಾಡಬೇಕು, ಬೇಗ ಸಮಾಧಾನ ಆಗೋದೇ ಇಲ್ಲ. ಇಲ್ಲಿ ಆತ್ಮೀಯರ ಅಂದರೆ ಸ್ನೇಹಿತರಾಗ್ಬೋದು, ಆತ್ಮೀಯ ಬಂಧು ಬಳಗದವರಾಗ್ಬೋದು, ಅವರ ಈ ಕೌಟುಂಬಿಕ ಸಮಸ್ಯೆ ಅಂದರೆ ದಂಪತಿಗಳ ನಡುವೆ ಇರುವಂತಹ ಸಮಸ್ಯೆ ಅಥವಾ ಕುಟುಂಬದ ಸದಸ್ಯರ ನಡುವೆ ಇರುವ ಸಮಸ್ಯೆ, ಇದನ್ನು ಬಗೆಹರಿಸ್ತಾರೆ.
ಒಂದು ವೇಳೆ ಆಗದೆ ಹೋದರೆ ಖಂಡಿತ ಒಳ್ಳೆಯ ಪ್ರಯತ್ನವನ್ನಾದರೂ ಮಾಡೇ ಮಾಡ್ತಾರೆ. ಇವರ ಮಾತಿನ ಮೋಡಿಗೆ ಎಲ್ಲರೂ ಮೋಸ ಹೋಗ್ತಾರೆ ಅನ್ನೋದಕ್ಕಿಂತ ತಲೆದೂಗ್ತಾರೆ. ಇವರೇನಾದರೂ ಹೇಳಿಬಿಟ್ರೆ ಒಪ್ಕೊಬಿಡ್ತಾರೆ. ಇವರಲ್ಲಿ ಮತ್ತೊಂದು ವಿಶೇಷತೆ, ಕೆಲವರಿಗೆ ಓದುವ ಆಸೆ ಇರುತ್ತೆ, ಆದರೆ ಅವರಿಗೆ ಹಣದ ಕೊರತೆ ಇರುತ್ತೆ. ಅಂಥವರಿಗೆ ಇವರು ಸಹಾಯವನ್ನು ಮಾಡ್ತಾರೆ. ಹೆತ್ತವರ ಒಂದು ಜೊತೆಯಲ್ಲೇ ಇರ್ತಾರೆ. ತಂದೆ ತಾಯಿಯರ ಕಣ್ಣೆದುರಲ್ಲೇ ಇವರು ಸಮಾಜದ ಉನ್ನತ ಮಟ್ಟಕ್ಕೆ ಇರ್ತಾರೆ, ಉನ್ನತ ಗೌರವಕ್ಕೆ ಪಾತ್ರರಾಗ್ತಾರೆ. ಹೆಚ್ಚಿನ ಆಸೆ ಆಕಾಂಕ್ಷೆ ಇರಲ್ಲ, ಅಲ್ಪ ತೃಪ್ತಿಗಳು. ಓದಿನಲ್ಲಿ ಮಾತ್ರ ಆಸೆ ಜಾಸ್ತಿ. ಜೀವನದಲ್ಲಿ ಎದುರಾಗೋ ಸಮಸ್ಯೆಗಳು ಇವರು ಸಮಸ್ಯೆಯೇ ಇಲ್ಲ, ಬುದ್ಧಿವಂತಿಕೆಯಿಂದ ಸರಿ ಮಾಡ್ತಾರೆ. ಆದರೂ ಕೂಡ ತಮ್ಮ ಮನಸ್ಸಿಗೆ ಯಾವುದೇ ರೀತಿಯ ನೋವು, ಕಷ್ಟ, ನಷ್ಟ ಇವೆಲ್ಲ ಇದ್ರಾದ್ರೂ ಕೂಡ ಅದನ್ನು ಬೇರೆಯವರಲ್ಲಿ ಹಂಚ್ಕೊಂಬಲ್ಲ. ಒಳ್ಳೆಯದನ್ನು ಮಾತ್ರ ಹಂಚ್ಕೋತಾರೆ. ಬೇರೆ ವಿಚಾರವನ್ನು ಮನಸ್ಸಲ್ಲೇ ಮುಚ್ಚಿಟ್ಟು ಒಂಥರ ಕೊರಗ್ತಾರೆ. ಸಂಪ್ರದಾಯದ ವಿಚಾರ, ಕುಟುಂಬದಲ್ಲಿ ಮನೆತನದಲ್ಲಿ ಹಿಂದಿನ ದಿನದಿಂದ ಬರ್ತಿರೋ ಸಂಪ್ರದಾಯದ ವಿಚಾರ ಅಂದರೆ ತುಂಬ ಇಷ್ಟ ಅವರಿಗೆ. ಅವನ್ನೆಲ್ಲ ಶ್ರದ್ಧೆಯಿಂದ ಮಾಡ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಕುಟುಂಬದ ಜವಾಬ್ದಾರಿ ಇವರ ಪಾಲಿಗೆ ಬಂದ್ಬಿಡುತ್ತೆ. ಅದು ಧಾರ್ಮಿಕ ಕೆಲಸ ಕಾರ್ಯ, ದೇವರಿಗೆ ಸಂಬಂಧಪಟ್ಟಂತಹ ಆಚಾರ ವಿಚಾರ, ಇದರಲ್ಲಿ ವಿಶೇಷವಾದಂತಹ ನಂಬಿಕೆ, ಶ್ರದ್ಧೆ ಇರುತ್ತೆ. ರಾಜಕೀಯಕ್ಕೆ ಸೇರಿದ್ರೆ 100ಕ್ಕೆ 100ರಷ್ಟು ಇವರು ಜನಸೇವೆಯನ್ನು ಮಾಡ್ತಾರೆ. ಇವರಿಗೆ ಮದುವೆ ವಿಚಾರಕ್ಕೆ ಬಂದಾಗ ಸಂಬಂಧದಲ್ಲಿ ಬಂಧು ಬಳಗದವರಲ್ಲಿ ಅಥವಾ ಇವ್ರ ಜೊತೆ ಓದ್ತಾ ಇದ್ದವರು, ಕೆಲಸ ಮಾಡೋರು ಈ ಥರ, ಅಥವಾ ನೆರೆಹೊರೆಯವರು ಈ ಥರ ಪರಿಚಯ ಇರೋರ ಜೊತೆ ವಿವಾಹ ಆಗುತ್ತೆ. ಬೇಸರ ಅನ್ನೋದೇ ಇರಲ್ಲ. ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ, ಕೆಲವು ತಾರತಮ್ಯ ಮಾಡ್ತಾರೆ, ಇದು ನಾನು ಮಾಡಲ್ಲ, ಅದು ನಾನು ಮಾಡಲ್ಲ. ಇವ್ರಿಗೆ ಅವೆಲ್ಲ ಇಲ್ಲ. ದೊಡ್ಡ ಮಟ್ಟದ ಕೆಲಸ ಆದರೂ ಮಾಡ್ತಾರೆ, ಸಣ್ಣ ಪುಟ್ಟ ಕೆಲಸ ಆದರೂ ಮಾಡ್ತಾರೆ. ಹಾಗೆಯೇ ಸ್ವಾಭಿಮಾನಿಗಳು, ಆದರೆ ತಮ್ಮ ಸ್ವಾಭಿಮಾನ ಬೇರೆಯವರ ಜೊತೆಗಿನ ಸಹಬಾಳ್ವೆಗೆ ಅಡ್ಡಿ ಆಗಲ್ಲ. ಹೆಣ್ಣು ಮಕ್ಕಳನ್ನು ತುಂಬ ಗೌರವದಿಂದ ಕಾಣ್ತಾರೆ. ಅದು ಒಂದೇ ಕುಟುಂಬದ ಭಾವನೆ ಎಲ್ಲರಲ್ಲೂ ಉಂಟು ಮಾಡೋಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾರೆ. ಎಲ್ಲ ಒಗ್ಗಟ್ಟಾಗಿರಬೇಕು ಅಂತ ಬೇರೆಯವ್ರಿಗೆ ಬುದ್ಧಿವಾದ ಹೇಳೋದು, ಅದು ಇವರಿಗೆ ಇಷ್ಟವಾದ್ದು. ಇವರ ಜೀವನದಲ್ಲಿ ಕೇವಲ ಹಣ ಮಾಡೋದು, ಇರೋ ಹಣ ಉಳಿಸೋದೇ ಒಂದೇ ಗುರಿ ಆಗಿರಲ್ಲ. ಇವರ ಗೌರವವನ್ನು ಉಳಿಸ್ಕೋತಾರೆ ಸಮಾಜದಲ್ಲಿ. ಒಟ್ಟಾರೆ ಇವರಿಗೆ ಈ ಮನೆತನದಲ್ಲಿ ವಿಶಿಷ್ಟವಾದಂತಹ ಅಪರೂಪದ ಸ್ಥಾನಮಾನ ದೊರೆಯುತ್ತೆ. ಆದರೆ ಆಸ್ತಿಯ ವಿಚಾರ ಬಂದರೆ ಯಾರೊಂದಿಗೂ ರಾಜಿಯಾಗಲ್ಲ. ತಮ್ಮದೇ ಆದ ವಾದ ವಿವಾದ, ಅದು ತಮಗೇನು ಸಿಗಬೇಕು ನ್ಯಾಯಯುತವಾಗಿ ಅದು ತಗೋತಾರೆ. ಇನ್ನು ಮಕ್ಕಳೊಂದಿಗೆ ತುಂಬ ಚೆನ್ನಾಗಿರ್ತಾರೆ. ಆದರೆ ಮಕ್ಕಳನ್ನು ಎಷ್ಟೇ ಮುಚ್ಚಿದ್ರೂ ಕೂಡ ಅವರು ತಪ್ಪು ಮಾಡಿದಾಗ ಅದನ್ನು ಶಿಕ್ಷಿಸ್ತಾರೆ, ಸರಿಪಡಿಸ್ತಾರೆ. ಇವರ ಅವಕಾಶಗಳನ್ನು ಇವರು ತಗೋತಾರೆ ಹೊರತು ಬೇರೆಯವರ ಅವಕಾಶವನ್ನು ಕದಿಯುವ ಯೋಚನೆ ಇವರಲ್ಲಿ ಇರಲ್ಲ. ಇವರಿಗೆ ಮಕ್ಕಳ ಜೊತೆ ಎಲ್ಲರೂ ಆಚೆ ಕಡೆ ಪ್ರವಾಸ, ಸಣ್ಣ ಪುಟ್ಟ ಸಣ್ಣ ಮಟ್ಟದ ಪ್ರವಾಸಕ್ಕೆ ಹೋಗೋದು ಅನ್ನೋದು ತುಂಬ ಇಷ್ಟ. ಸ್ವಂತ ಆದಾಯ ಇರಬೇಕು, ಅದೇ ಇವರ ಮೂಲ ಉದ್ದೇಶ. ತಮ್ಮ ಜೀವನವನ್ನು ಬೇರೆಯವರ ಮೇಲೆ ಅವಲಂಬಿತವಾಗದೆ ನಡೆಸ್ತಾರೆ. ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ, ತೊಂದರೆ ಏನಿಲ್ಲ. ಒಟ್ಟಾರೆ ಇವರು ಶ್ರೇಷ್ಠವಾದ ಜನ, ಶ್ರೇಷ್ಠವಾದ ಬದುಕು ಇವ್ರದ್ದು. ಆದರೆ ಮುಖ್ಯವಾಗಿ ಇಂಥವರು ಈ ಟೀಚರ್ಸ್ ಆದರೆ, ಆಫೀಸರ್ಸ್ ಆದರೆ, ಅಥವಾ ಲಾಯರ್ ಆದರೆ ತುಂಬ ಒಳ್ಳೆಯದು. ಯಾಕೆಂದರೆ ಜನರನ್ನ ಒಂದೇ ಭಾವನೆಯಿಂದ ನೋಡಿ ಎಲ್ಲರ ಉನ್ನತಿಗೆ ಇವರು ಕಾರಣರಾಗ್ತಾರಲ್ಲ, ಅದೇ ಇವರ ದೊಡ್ಡ ಹೆಗ್ಗಳಿಕೆಯ ವಿಚಾರ. ಶ್ರೀ ಶಿವ ಸುಬ್ರಹ್ಮಣ್ಯ ಜ್ಯೋತಿಷಾಲಯ ಚಾನೆಲ್ನ ಈ ವಿಚಾರವನ್ನು ನೀವು ಇಲ್ಲಿವರೆಗೂ ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ರಿಗೆ ಒಳ್ಳೆಯದು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತ ನಮಗೆ ಸಹಾಯ ಮಾಡೇ ಮಾಡ್ತಾನೆ. ನಮಸ್ಕಾರ.